ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ, 1 ವರ್ಷ ಚಿನ್ನ ತಗೋಬಾರ್ದಂತೆ, ಅಡಿಗೆ ಎಣ್ಣೆ ಕಡಿಮೆ ಖರ್ಚು ಮಾಡ್ಬೇಕಂತೆ, ಗ್ಯಾಸ್ ಕಡಿಮೆ ಖರ್ಚು ಮಾಡ್ಬೇಕಂತೆ, ಪೆಟ್ರೋಲ್ ಕಡಿಮೆ ಖರ್ಚು ಮಾಡ್ಬೇಕಂತೆ, 1 ವರ್ಷ ಜನಸಾಮಾನ್ಯರು ಸಪೋರ್ಟ್ ಮಾಡ್ಬೇಕಂತೆ. ಯಾಕಂದ್ರೆ ಯುದ್ಧ ನಡೀತಾ ಇದೆಯಂತೆ, ಅದಕ್ಕೆ ಎಲ್ಲ ಇಂಪೋರ್ಟ್ ಮಾಡಿಸ್ಕೋತಾರದು ಹೈ ರೇಟ್ ಅಲ್ಲಿ ಇದೆಯಂತೆ. ಯಾರನ್ನ ಕೇಳಿ ಈ ಬೋಳಿ ಮಕ್ಕಳು ಯುದ್ಧ ಮಾಡ್ತಾವ್ರೆ ಅಲ್ವಾ? ಇವರು ಹೋಗಿ ಪದವಿನಲ್ಲಿ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂನು ಜನಸಾಮಾನ್ಯರು ವೋಟ್ ಹಾಕ್ಬೇಕು ಬಂದು ನಿಂತ್ಕೊಂಡು. ಈ ನನ್ನ ಮಕ್ಕಳು ದೊಡ್ಡ ದೊಡ್ಡ ತೀರ್ಮಾನ ತಗೊಳ್ಳುವಾಗ ಜನಸಾಮಾನ್ಯರ ಹತ್ರ ಕೇಳ್ತಾರ ಯಾರಾದ್ರೂ? ಯಾವ ದೇಶನೇ ಆಗ್ಲಿ ಗುರು ಜನಸಾಮಾನ್ಯರನ್ನ ಕೇಳ್ತಾರ? ಈ ನನ್ನ ಮಕ್ಕಳು ತಿಕ್ಲತ್ತದಾಗೆಲ್ಲ ಯುದ್ಧ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆ ದೇಶದಲ್ಲಿರೋ ಪ್ರಜೆಗಳ ಗತಿ ಏನು? ದೇಶಾಭಿಮಾನ ಅಂತ ಹಚ್ಚಿ ಉರಿಯೋದು. ಯಾರು ದೇಶಾಭಿಮಾನ ಇಟ್ಟಿರೋದು? ಎಲ್ಲ ಸಾಮಾನ್ಯ ಜನರು ಮಾತ್ರನೇ. ಆಯ್ತಾ? ಮೋದಿ ಹೇಳಿರೋದು ಹೊಡೆತಗಳೆಲ್ಲ ಕೋಟಿನಲ್ಲಿ ಬಾಳೋರ್ಗೆ, ಮಿಲಿಯನ್ ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ ಬಾಳೋರ್ಗೆಲ್ಲ ಅಲ್ಲ. ಅವ್ರಿಗೆಲ್ಲ ಬರ್ತಾ ಇರುತ್ತೆ, ಅವ್ರ ಜೀವನ ಅವ್ರದ್ದು ಸರಾಗವಾಗಿ ನಡೀತಾ ಇರುತ್ತೆ, ಶೋಕಿ ನಡೀತಾ ಇರುತ್ತೆ. ಇದೆಲ್ಲ ಯಾರ ಮೇಲೆ ಹೊರೆ? ಯಾರು ಅಡ್ಜಸ್ಟ್ ಮಾಡ್ಕೋಬೇಕು? ಜನಸಾಮಾನ್ಯರೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ದೇಶನೇ ಆಗಿರ್ಲಿ ಇವರುಗಳು ಇಷ್ಟ ಬಂದಂಗೆ ಇವ್ರ ತಿಕ್ಕ ಕಡ್ದಾಗೆಲ್ಲ ಇವ್ರಿಗೆ ಯುದ್ಧ ಮಾಡ್ಬೇಕು. ಇವ್ರುಗಳು ಯಾರನ್ನ ಕೇಳ್ಬಿಟ್ಟು ಮಾಡ್ತಾರೆ? ಜನಸಾಮಾನ್ಯರು ಎಷ್ಟು ಚಿತ್ರ ಹಿಂಸೆ ಅನುಭವಿಸ್ತಾ ಇದಾರೆ. 2 ಹೆಜ್ಜೆ ಮೇಲ್ ಹತ್ತಂಗಿಲ್ಲ, ಟಕ್ ಅಂತ 2 ಹೆಜ್ಜೆ ಕೆಳಗಿಳಿತಾರೆ. 3 ಹೆಜ್ಜೆ ಮೇಲ್ ಹತ್ತಂಗಿಲ್ಲ, ಟಕ್ ಅಂತ 6 ಹೆಜ್ಜೆ ಕೆಳಗಡೆ ಇಳಿತಾರೆ. ನಮ್ಮ ಪಾಡುಗಳು ಹೆಂಗಾಗಿದೆ ಜನಸಾಮಾನ್ಯರದು ಅಂತಂದ್ರೆ ಕೇಳಂಗಿಲ್ಲ. ಈ ನನ್ನ ಮಕ್ಕಳು ತೊಗಲು ಗೊಂಬೆ ಆಟ ಆಡಿಸ್ತಾರಲ್ಲ, ಹಂಗ ಆಡಿಸ್ತವ್ರೆ ಜನಗಳನ್ನ. ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಸಾವಿರಾರು ಜನ ಮಕ್ಕಳು ಸತ್ತೋದ್ರು, ಸಾವಿರಾರು ಜನ ಸೈನಿಕ ಸತ್ತೋದ್ರು. ಈ ನನ್ನ ಮಕ್ಕಳೆಲ್ಲ ಬದುಕೇ ಇದ್ದಾರೆ ತಾನೆ? ದೇಶ ಆಳ್ತಾ ಇರೋರು, ಯುದ್ಧ ಮಾಡ್ತಾ ಇರೋರೆಲ್ಲ ಬದುಕೇ ಇದ್ದಾರೆ ತಾನೆ? ಸತ್ತಿರೋರು ಯಾರು? ಜನಸಾಮಾನ್ಯರು. ಕಷ್ಟ ಅನುಭವಿಸ್ತಾ ಇರೋರು ಯಾರು? ಜನಸಾಮಾನ್ಯರು. ಯಾಕೆ? ಯುದ್ಧ ಅನೌನ್ಸ್ಮೆಂಟ್ ಆಗಕ್ ಮುಂಚೆ ಪ್ರಜೆಗಳನ್ನ ಕೇಳ್ರಿ, ಪ್ರಜೆಗಳು ಒಪ್ಪಿಗೆ ತಗೊಂಡು ಯುದ್ಧ ಮಾಡಿ. ನಾವುಗಳು ಕಷ್ಟಪಡ್ತಿರೋದಂತ ಯಾರು ಅನ್ಕೊಳ್ಳೋದು. ನಾವ ರಂಧ್ರಗಳಿಗೆ ಎಲ್ಲಿವರೆಗೂ ಪ್ಲಾಸ್ಟರ್ ಹಾಕೊಂಡ್ ಕೂತಿರ್ತೀವೋ ನಾವು ಜನಗಳು, ನಮ್ಮ ಸ್ಥಿತಿ ಇದೆ. ಸಾಯ ಗಂಟ ಅಡ್ಜಸ್ಟ್ಮೆಂಟ್ ಲೈಫಲ್ಲೇ ಬದುಕಿ ಸಾಯ್ಬೇಕು. ಕಾರಣ ದೇಶ ಆಳವರು ನಮ್ಮನ್ನ ಆಳ್ತಾ ಇದ್ದಾರೆ. ನಾವೆಲ್ಲ ಅನ್ಕೊಂಡಿದೀವಿ ನಾವು ಸ್ವತಂತ್ರವಾಗಿ ಬಾಳ್ತಾ ಇದೀವಿ ಅಂತ. ಬಿಲ್ಕುಲ್ ಇಲ್ಲ. ನಾವ್ ಯಾರು ಸ್ವತಂತ್ರವಾಗಿ ಬದುಕ್ತಾ ಇಲ್ಲ. ರಾಜಕಾರಣಿಗಳು, ದೇಶ ಆಳೋರು, ಅವ್ರು ಆಡಿಸ್ದಂಗೆ ನಾವು ಪ್ರಜೆಗಳು ಬದುಕ್ತಾ ಇದೀವಿ. ನನ್ನ ಮಾತು ಸುಳ್ಳಾದ್ರೆ ನೀವೆಲ್ಲ ಬೈರಿ, ಆಯ್ತಾ? ನನ್ನ ಮಾತು ಸತ್ಯ ಆದ್ರೂ ನೀವು ಅನುಭವಿಸ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಕೆಟ್ಟ ಮಾತಾಡಿದ್ರೆ ನಿಮ್ಗೆಲ್ಲ ಬೇಜಾರಾಗತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ. ಇವರೆಲ್ಲ